ಅನಂತ್ ಅಂಬಾನಿ ನೀವು ಅನ್ಕೊಳ್ಳೋ ತರ ಪ್ರಾಣಿಗಳ ಮೇಲಿನ ಪ್ರೀತಿಯಿಂದ ಒಂಥರ ಮಾಡಿಲ್ಲ. ಹಾ ಹೌದು, ಇದು ಕೂಡ ದುಡ್ಡು ಮಾಡೋ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್. ಒಂಥರ ಒಳಗೆ ಎಂತ ಖಜಾನೆ ಐತಿ ಅಂದ್ರೆ ಆದ್ರೆ ಕೇವಲ ಒಬ್ಬನೇ ಒಬ್ಬ ಮಾಲೀಕ ಅನಂತ್ ಅಂಬಾನಿ. ಬರೋ ವರ್ಷ 2026ಕ್ಕೆ ಎಂತ ರೂಲ್ಸ್ ಬರ್ತಿದಾವೆ ಅಂದ್ರೆ ಫ್ಯಾಕ್ಟರೀಸ್, ಪ್ಲೇನ್ಸ್ ಮತ್ತು ಆಯಿಲ್ ಕಂಪನೀಸ್ ಒಂದ್ ಲಿಮಿಟ್ ಮಟ್ಟ ಅಷ್ಟೇ ಪೊಲ್ಯೂಷನ್ ಮಾಡಬಹುದು. ಆ ಲಿಮಿಟ್ ದಾಟಿದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಆದ್ರೆ ಯಾರಾದ್ರೂ ಸಸಿಗಳನ್ನು ನೆಟ್ರೆ ಅವ್ರಿಗೆ ಸಿಗುತ್ತೆ ಕಾರ್ಬನ್ ಕ್ರೆಡಿಟ್ಸ್. ಮತ್ತು ಈ ಕಾರ್ಬನ್ ಕ್ರೆಡಿಟ್ಸ್ ಬರೋದೇ ಒಂಥರದಿಂದ. ಈ ಕಾರ್ಬನ್ ಕ್ರೆಡಿಟ್ಸ್ ತೋರಿಸಿ ಫ್ಯಾಕ್ಟರೀಸ್, ಆಯಿಲ್ ಕಂಪನೀಸ್ ಎಲ್ಲ ಫೈನ್ ಕಟ್ಟೋದ್ರಿಂದ ತಪ್ಪಿಸ್ಕೊಳ್ಬಹುದು. ಇದಲ್ಲದೆ 2040 ಟೈಮಲ್ಲಿ ಕುಡಿಯೋ ನೀರು ವೆಹಿಕಲ್ಸ್‌ಗೆ ಹಾಕೋ ಪೆಟ್ರೋಲ್‌ಗಿಂತ ಹೆಚ್ಚು ಎಕ್ಸ್‌ಪೆನ್ಸಿವ್ ಆಗುತ್ತೆ. ಇದಕ್ಕಾಗಿಯೇ ಒಂತರದಲ್ಲಿ ರೇನ್ ವಾಟರ್ ಸ್ಟೋರ್ ಮಾಡೋಕ್ಕೆ ಸಪರೇಟ್ ಸಿಸ್ಟಮೇ ಮಾಡಿದ್ದಾರೆ. ಈಗ ಎಷ್ಟೋ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿ ಅವುಗಳಲ್ಲಿ ಡಿಸರ್ವ್ ಮಾಡಿದ ಲೈಫ್ ಕೊಟ್ಟಿದಾರಲ್ಲ, ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿದಾರಲ್ಲ ಹೋಗ್ಲಿ ಬಿಡು ಅಂತಿದ್ರೆ ವೇಟ್. ಒಂತರದಲ್ಲಿ 39,000ಕ್ಕಿಂತ ಹೆಚ್ಚು ರೇರ್ ಸ್ಪೀಷೀಸ್ ಇದಾವೆ. ಅವುಗಳಲ್ಲಿ ಡಿಎನ್ಎ ಡಾಟಾನ ಫ್ಯೂಚರಲ್ಲಿ ಮೆಡಿಸಿನ್ ತಯಾರಿಸೋಕೆ, ಟೆಕ್ನಾಲಜಿ ವರ್ಕ್ಸ್‌ಗೆ ಕೋಟಿಗೆ ಮಾರಾಟ ಮಾಡ್ಬೋದು. ಈಗ ಎಲ್ಲ ಅಂತಾರಲ್ಲ, ಇವ್ರ್ಯಾಕೆ ಈ ಕೆಲಸವೆಲ್ಲ ಮಾಡ್ತಿದ್ದಾರೆ? ಏನೋ ಅಡ್ವಾಂಟೇಜ್ ಇದೆ ಅದಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತಾರಲ್ಲ, ಅಡ್ವಾಂಟೇಜಸ್ ಇದು. ಅನಂತ್ ಅಂಬಾನಿಗೆ ಪ್ರಾಣಿಗಳ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂತಾರದಿಂದ ಫ್ಯೂಚರಲ್ಲಿ ಬಹಳಷ್ಟು ದುಡ್ಡು ಗಳಿಸೋ ಕೆಪಾಸಿಟಿ ಅಂತೂ ಪಕ್ಕಾ ಇದೆ. ಒಂತಾರದ ಈ ಕಾಂಟ್ರಾಸ್ಟ್ ಪರ್ಸ್ಪೆಕ್ಟಿವ್ ಕೇಳಿ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.